ಅವ್ರಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು. ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ 200 ಯೂನಿಟ್ ವರೆಗೆ ಯಾರು ಕೂಡ 1 ರೂಪಾಯಿ ಕೊಡಬೇಕಾಗಿಲ್ಲ. ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳಿಗೆ 170 ರೂಪಾಯಿ, 5 ಕೆಜಿ ಅಕ್ಕಿ ಬದಲಿಗೆ 170 ರೂಪಾಯಿ. ಯುವ ನಿಧಿ ಕಾರ್ಯಕ್ರಮದಲ್ಲಿ ಯಾರು 2022-23ರಲ್ಲಿ ಪರೀಕ್ಷೆ ತಗೊಂಡಿದ್ದಾರೆ, 6 ತಿಂಗಳೊಳಗಡೆ ಕೆಲಸ ಸಿಕ್ಕಿಲ್ಲ, ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ 3,000 ರೂಪಾಯಿ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ 1,500 ರೂಪಾಯಿ ಇದನ್ನ ಇವತ್ತು ಜಾರಿಗೆ ಕೊಟ್ಟಿದ್ದೀವಿ. ಬಹಳ ವಿಶೇಷವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ಅಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಧ್ಯವರ್ತಿಗಳಿಲ್ಲ. ಮಧ್ಯವರ್ತಿಗಳ ಕಾಟ ಇಲ್ದೇನೆ, ಲಂಚ ಇಲ್ದೇನೆ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ನೀವು ಮಹಿಳೆಯರು ಇದಿರಲ್ಲ, ಕೈ ಎತ್ತಿ ನೋಡೋಣ, ಯಾರ್ಯಾರಿಗೆ 2,000 ರೂಪಾಯಿ ಬರ್ತದೆ ನೋಡಿ. ಇಷ್ಟು ಜನರಿಗೆ 2,000 ರೂಪಾಯಿ ಬರ್ತಾ ಇದೆ. ಇಷ್ಟು ಜನರಿಗೆ 2,000 ರೂಪಾಯಿ. ಅಕ್ಕಿ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಕ್ಕಿ ಸಿಕ್ಲಿಲ್ಲ. ಕೇಂದ್ರ ಸರ್ಕಾರದವರು ಅಡ್ಡ ಬಂದ್ಬಿಟ್ರು, ಕೊಡ್ಲಿಲ್ಲ ಅಕ್ಕಿನ. ಅಕ್ಕಿ ಇದ್ರೂ ಕೂಡ ಕೊಡ್ಲಿಲ್ಲ. ನಾವೇನು ಪುಕ್ಕಟೆ ಕೇಳಲಿಲ್ಲ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅಕ್ಕಿ ಕೊಡ್ಲಿಲ್ಲ. ಆದರೂ ಕೂಡ ನಾವು ಅಕ್ಕಿ ಬದಲಾಗಿ ಹಣವನ್ನು ಕೊಟ್ಟಿದ್ದೇವೆ. ಪ್ರತಿ ತಿಂಗಳು ಕೂಡ ಯಾರು BPL ಕಾರ್ಡ್ ಹೋಲ್ಡರ್ಸ್, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್, ಅವರಿಗೆ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಬರ್ತದೆ ಕೈ ಎತ್ತಿ ನೋಡೋಣ ನೋಡಿ. ಎಲ್ಲ 170 ರೂಪಾಯಿ ಕೊಡ್ತಾ ಇದ್ದೀವಿ. 170 ರೂಪಾಯಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಕಾರ್ಯಕ್ರಮ ಕೈ ಎತ್ತಿ. ಗೃಹ ಜ್ಯೋತಿ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಇಲ್ಲಿ ಜಾರ್ಜ್ ಅವರಿದ್ದಾರೆ, KJ ಜಾರ್ಜ್ ಇದ್ದಾರೆ. 1 ರೂಪಾಯಿ ಕೊಡಬೇಕಾಗಿಲ್ಲ. ಹಿಂದೆ ಯಾವಾರು ಇದ್ವಾ ಈ ಕಾರ್ಯಕ್ರಮಗಳು? ಯಾವಾರು ಇದ್ವಾ? ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. 36,000 ಕೋಟಿ. 36,000 ಕೋಟಿ. ಮುಂದಿನ ವರ್ಷಕ್ಕೆ 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಮೊನ್ನೆ ಮಂಡಿಸಿದಂತ ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಮೊನ್ನೆ ಮಂಡಿಸಿದಂತ ಬಜೆಟ್ 3,71,383 ಕೋಟಿ ರೂಪಾಯಿ. ಮೊನ್ನೆ ಮಂಡಿಸಿದಂತ ಬಜೆಟ್ 3,71,383 ಕೋಟಿ ರೂಪಾಯಿ. ಕಳೆದ ಸಾರಿ ನಾನು ಮಂಡಿಸಿದಂತ ಬಜೆಟ್ 3,27,000 ಕೋಟಿ. 3,27,000 ಕೋಟಿಯಿಂದ 3,71,383 ಕೋಟಿ ಆಗಿದೆ. ಸರ್ಕಾರದ ಖಜಾನೆ ಖಾಲಿ ಆಗಿದ್ರೆ ಅಥವಾ ದಿವಾಳಿ ಆಗಿದ್ರೆ ಇಷ್ಟು ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಸುಮಾರು 43,000 ಕೋಟಿ ರೂಪಾಯಿ ಹೆಚ್ಚು. ಕಳೆದ ಬಜೆಟ್ಗೂ ಮುಂದಿನ ವರ್ಷದ ಬಜೆಟ್ಗೂ ವ್ಯತ್ಯಾಸ 43,000 ಕೋಟಿಗೂ ಹೆಚ್ಚು ರೂಪಾಯಿ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವೆಲ್ಲರೂ ಕೂಡ ನಿಮಗೆ ನಾವು ವರದಿ ಕೊಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಅಲ್ಲ. ನೀವು ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರು. ಆದ್ರಿಂದ ನೀವು ಆಶೀರ್ವಾದ ಮಾಡೋರು. ನಾನು ಇದೇ
ಚುನಾವಣೆಗಿಂತ ಪೂರ್ವದಲ್ಲಿ ಇದೇ ಜಾಗದಲ್ಲಿ ಬಂದು ಭಾಷಣ ಮಾಡಿದ್ದೆ. ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದಾಗ ಇದೇ, ನಾವು ಇನ್ನೂ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿರಲಿಲ್ಲ. ಆದರೂ ಕಾಂಗ್ರೆಸ್ಗೆ ನೀವು ಆಶೀರ್ವಾದ ಮಾಡಬೇಕು, ನಾವು ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ನೀವು ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದೆ. ನಮ್ಮ ಮನವಿಯನ್ನು ಮನ್ನಿಸಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೀರಿ, ಕೋನ್ ರೆಡ್ಡಿ ಅವರನ್ನ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹಣಕಾಸಿನ ಇದರಲ್ಲಿ ಈ ಭಾರತೀಯ ಜನತಾ ಪಕ್ಷದವರು ಹೆಂಗಾಗಿದ್ದಾರೆ ಅಂತಂದ್ರೆ, ಕೊಲೆ ಬಸವ ಅಂತ ಇರ್ತದೆ ನಮ್ಮ ಕಡೆ. ಕೊಲೆ ಬಸವ ನಿಮ್ಮ ಕಡೆನೇ ಇದೆಯೇನೋ ಗೊತ್ತಿಲ್ಲ ನನಗೆ, ಇದೆಯಾ? ನೀನು ಸೀತೆ ಮದುವೆ ಆಯ್ತಿ ಅಂದ್ರೆ ತಲೆ ಕುಣಿಸ್ತದೆ, ಹಿಂಗೆ ಸೀತೆ ಮದುವೆ ಆಗಲ್ವಾ ಅಂದ್ರೆ ಹಿಂಗಂತದೆ. ಹಂಗೆ ಬಿಜೆಪಿ ಅವರು ಏನ್ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅಮಿತ್ ಶಾ ಏನ್ ಹೇಳ್ತಾರೆ, ನಡ್ಡಾ ಏನ್ ಹೇಳ್ತಾರೆ, ಹಂಗೆ ತಲೆ ಕುಣಿಸ್ತಾರೆ, ಇಲ್ಲರ ತಲೆ ಅಳ್ಳಾಡಿಸ್ತಾರೆ. ಇವ್ರಿಗೆ 25 ಜನ MP ಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ. ಇಲ್ಲಿ